ವಿಜಯನಗರ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾದ ಹೊಸಪೇಟೆಯ ಜೋಳದ ರಾಶಿ ಗುಡ್ಡದ ಮೇಲಿರುವ ಯೋಗ ಮಂದಿರವು ಕಿಡಿಗೇಡಿಗಳ ಹಾವಳಿಯಿಂದಾಗಿ ಸಂಪೂರ್ಣ ದುರಸ್ಥಿತಿಗೆ ತಲುಪಿದೆ. ಇಲ್ಲಿನ ಪರಿಸ್ಥಿತಿ ಒಂದೇ ದಿನೇ ದಿನೇ ಹದಗೆಡುತ್ತಿದ್ದು ಸ್ಥಳೀಯರಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು, ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೋಳದ ರಾಶಿ ಗುಡ್ಡದ ಮೇಲೆ ಬೃಹತ್ ಶ್ರೀಕೃಷ್ಣ ದೇವರಾಯನ ಪ್ರತಿಮೆ ಸ್ಥಾಪಿಸಲು ಯೋಜನೆ ರೂಪಿಸಲಾಗಿತ್ತು. ಅಲ್ಲದೆ ಗುಡ್ಡದ ಮೇಲೆ ನಿಂತು ಹಂಪಿ, ಅಂಜನಾದ್ರಿ ಬೆಟ್ಟ, ತುಂಗಭದ್ರಾ ಜಲಾಶಯ ಅದ್ಭುತ ನೋಟವನ್ನು ಸವಿಯಲು ಪ್ರವಾಸಿಗರು ಅನುಕೂಲವಾಗುವಂತೆ ಅಭಿವೃದ್ಧಿಪಡಿಸುವ ಯೋಜನೆಯೂ ಸಹ ಆಗಿತ್ತು. ಆದರೆ ಈ ಯೋಜನೆಗಳು ಅಪೂರ್ಣವಾಗಿದ್ದು, ಪ್ರಸ್ತುತ ಯೋಗ ಮಂದಿರವು ಕುಡುಕರ ಮತ್ತು ಕಿಡಿಗೇಡಿಗಳ ಅಡ್ಡವಾಗಿದ್ದು, ಯೋಗ ಮಂದಿರದ ಬಾಗಿಲುಗಳು, ಕಿಟಕಿಗಳು ಒಡೆದು ಹೋಗಿದ್ದು, ಕಟ್ಟಡದ ಗೋಡೆಗಳ ಮೇಲೆ ಅಸಭ್ಯ ಬರಹಗಳನ್ನು ಬರೆಯಲಾಗಿದೆ. ರಾತ್ರಿ ವೇಳೆ ಇಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಸ್ಥಳೀಯರು ದೂರಿದ್ದಾರೆ. ಮದ್ಯದ ಬಾಟಲಿಗಳು, ಇತರ ಮಾದಕ ವಸ್ತುಗಳು ತ್ಯಾಜ್ಯದಲ್ಲಿ ಅಲ್ಲಲ್ಲಿ ಬಿದ್ದಿರುವುದು ಕಂಡು ಬಂದಿದ್ದು, ಇದು ಪ್ರವಾಸಿಗರ ಸುರಕ್ಷತೆ ಮತ್ತು ಪ್ರದೇಶದ ಸೌಂದರ್ಯಕ್ಕೆ ಧಕ್ಕೆಯನ್ನುಂಟು ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯರು, ಯೋಗ ಮಂದಿರದ ದುಸ್ಥಿತಿಗೆ ಯಾರು ಹೊಣೆ? ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಕೂಡಲೇ ದುರಸ್ತಿ ಕಾರ್ಯ ಕೈಗೊಂಡು ಇಲ್ಲಿನ ಪೊಲೀಸ್ ಕಾವಲು ಯೋಜಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಸ್ಥಳೀಯ ಯುವಕರಾದ ಸುರೇಶ್ ಮತ್ತು ರಮೇಶ್ ಮಾತನಾಡಿ, ರಾಜಕೀಯವನ್ನು ಬದಿಗೊತ್ತಿ ಈ ಐತಿಹಾಸಿಕ ಸ್ಥಳವನ್ನು ಅಭಿವೃದ್ಧಿಪಡಿಸಬೇಕು, ಇಲ್ಲದಿದ್ದರೆ ಇದು ಸಂಪೂರ್ಣವಾಗಿ ನಾಶವಾಗುವ ಸಾಧ್ಯತೆ ಇದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಕೂಡಲೇ ಸ್ಥಳೀಯ ಆಡಳಿತವು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ.